ಸಾಧಾರಣ ಕಾಲದ 29ನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು, ಬಲಿ ಅರ್ಪಿಸುತ್ತಾ ಇದ್ದ ಗಲಿಲೆಯದವರನ್ನು ಪಿಲಾತನು ಕೊಲ್ಲಿಸಿದನೆಂಬ ವಿಷಯವನ್ನು ತಿಳಿಸಿದರು. ಅದಕ್ಕೆ ಯೇಸು, ಇಂಥ ಕೊಲೆಗೆ ಈಡಾದವರು ಇತರ ಎಲ್ಲಾ ಗಲಿಲೆಯದವರಿಗಿಂತ ಹೆಚ್ಚು ಪಾಪಿಗಳೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದು. ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದೆ ಹೋದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ಶಿಲೋವ ಎಂಬಲ್ಲಿ ಗೋಪುರ ಕುಸಿದು ಬಿದ್ದಾಗ 18 ಜನ ಸತ್ತರಲ್ಲವೇ? ಅವರು ಜೆರುಸಲೇಮಿನಲ್ಲಿ ವಾಸವಾಗಿರುವ ಇತರ ಎಲ್ಲ ಜನರಿಗಿಂತ ಹೆಚ್ಚು ದೋಷಿಗಳಾಗಿದ್ದರೆಂದು ಭಾವಿಸುತ್ತೀರೋ? ಹಾಗಲ್ಲ. ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಎಂದರು. ಅನಂತರ ಯೇಸು ಈ ಸಾಮರ್ಥ್ಯವನ್ನು ಹೇಳಿದರು. ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಡೆಸಿದ್ದ. ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ. ತೋಟಗಾರನನ್ನು ಕರೆದು, ನೋಡು, 3 ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ, ಒಂದಾದರೂ ಕಂಡು ಬರಲಿಲ್ಲ. ಇನ್ನು ಇದನ್ನು ಕಡಿದು ಹಾಕು, ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ. ಅದಕ್ಕೆ ತೋಟಗಾರನು, ಸ್ವಾಮಿ, ಈ 1 ವರ್ಷ ಇದು ಹಾಗೇ ಇರಲಿ ಬಿಡಿ. ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ. ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕೋಣ ಎಂದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಶ್ರೋತೃಗಳೇ, ಭೂಮಿಗೆ ಭಾರ ಅನ್ನಕ್ಕೆ ದಂಡ ಎಂಬ ಆಡು ಮಾತಿನ ನಾಣ್ಣುಡಿ ನಮ್ಮ ಮಧ್ಯೆ ಇದೆ. ಕೆಲವರು ಜಾಗವನ್ನು ಆವರಿಸಿಕೊಳ್ಳುತ್ತಾರೆಯೇ ಹೊರತು ಫಲ ನೀಡುವಲ್ಲಿ ವಿಫಲರಾಗುತ್ತಾರೆ. ಅಂಜೂರದ ಮರದ ಹಾಗೆ. ಅವತ್ತು ಅಂಜೂರದ ಮರದ ಬಳಿ ಬಂದಾಗ ಅದರಲ್ಲಿ ಫಲವಿರಲಿಲ್ಲ. ಹಾಗೆ ನಾವು ಜಾಗವನ್ನು ಆವರಿಸಿಕೊಳ್ಳುತ್ತೇವೆ, ಫಲ ಬಿಡಲು ವಿಫಲರಾಗುತ್ತೇವೆ. ಕ್ರಿಸ್ತನಲ್ಲಿ ಒಂದಾದವರು, ಕ್ರಿಸ್ತನನ್ನು ಹಿಂಬಾಲಿಸುವವರು ತಮ್ಮನ್ನು ಗುರುತಿಸಿಕೊಳ್ಳುವುದು ತಮ್ಮ ಫಲದಿಂದ. ಕ್ರಿಸ್ತರೊಂದಿಗಿರುವವರು ಸತ್ಫಲಗಳನ್ನ ಬೆಳೆಯುತ್ತಾರೆ. ಕ್ರಿಸ್ತರೊಂದಿಗೆ ಐಕ್ಯರಾದವರು ಸತ್ಫಲಗಳಿಗೆ ಸಾಕ್ಷಿಯಾಗುತ್ತಾರೆ. ಈ ಜಗತ್ತಿನಲ್ಲಿ ನಮ್ಮ ಜೀವನ ಜಾಗವನ್ನು ಆವರಿಸಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಜೀವನದ ಉದ್ದೇಶ ಕ್ರಿಸ್ತನಿಗಾಗಿ ಕ್ರಿಸ್ತರ ಫಲಗಳನ್ನ ನಮ್ಮ ಜೀವನದಲ್ಲಿ ವ್ಯಕ್ತಪಡಿಸುವಂಥದ್ದು. ಭೂಮಿಗೆ ಭಾರವಾದರೆ ನಮ್ಮ ಜೀವನಕ್ಕೆ ಅರ್ಥವಿಲ್ಲ. ನಮ್ಮ ಜೀವನದ ಮೂಲಕ ಈ ಭೂಮಿಗೊಂದು ಅರ್ಥ ಕೊಟ್ಟಾಗ, ಈ ಭೂಮಿಗೆ ನಮ್ಮಿಂದಾದಂತಹ ಒಳಿತನ್ನ ನಾವು ಸೇರ್ಪಡೆ ಮಾಡಿದಾಗ ಭೂಮಿಗೂ ಮೌಲ್ಯ ಬಂದಂತಾಗುತ್ತದೆ. ನಮ್ಮ ಜೀವನವು ಅರ್ಥವನ್ನು ಕಂಡುಕೊಳ್ಳುತ್ತದೆ. ಮೊದಲನೆಯ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬ ಕರೆಯನ್ನು ನೀಡುತ್ತಾರೆ. ಫಲ ಬಿಡಲು ಅಸಾಧ್ಯವಾಗುವುದು ನಾವು ಪಾಪಕ್ಕೆ ದಾಸರಾಗಿದ್ದಾಗ. ಸತ್ಫಲಗಳು ನಮ್ಮಲ್ಲಿ ಕಾಣದೆ ಹೋಗುವುದು ನಾವು ಪಾಪಕ್ಕೆ ದಾಸರಾಗಿ ಜೀವಿಸುತ್ತಿರುವಾಗ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಕರೆ ನೀಡುತ್ತಾರೆ, ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಇದೇ ಜೀವಿತದ ಶ್ರೇಷ್ಠವಾದ ಕರೆ. ಇಂದಿನ ಮೊದಲನೆಯ ಭಾಗದಲ್ಲಿ ಇತರರ ನಾಶದ ಬಗ್ಗೆ ಆಲಿಸುತ್ತೇವೆ. ಯೇಸುವಿಗೆ ಬಂದು ಹೇಗೆ ಹೆರೋದ ಗಲೀಲೆಯಲ್ಲಿ ಇದ್ದವಂತ ಕೆಲವರನ್ನ ಕೊಲ್ಲಿಸಿದ ಎಂಬ ವಿಚಾರವನ್ನ ಪ್ರಭು ಯೇಸು ಕ್ರಿಸ್ತರಿಗೆ ತಿಳಿಸಲಾಗುತ್ತದೆ. ಹಾಗೆ ಪ್ರಭು ಯೇಸು ಕ್ರಿಸ್ತರು ಗೋಪುರ ಬಿದ್ದು ಹೇಗೆ ಕೆಲವರು ತೀರಿಕೊಂಡರು ಎಂಬುದನ್ನು ತಿಳಿಸುತ್ತಾರೆ. ಈ ಮೂಲಕ ನಾವು ನಾಶವಾಗಲಿದ್ದೇವೆ, ಆ ಸತ್ಯವನ್ನು ನೀವು ಅರಿಯುವಂತರಾಗಬೇಕು, ಆ ನಾಶಕ್ಕೆ ನಿಮ್ಮ ಪಾಪ ಕಾರಣವಾಗಬಹುದು ಎಂಬ ಎಚ್ಚರಿಕೆಯನ್ನು ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಅವರ ಮುಂದಿಡುತ್ತಾರೆ. ಗೋಪುರ ಬಿತ್ತು. ಗೋಪುರ ಬಹಳ ನಾಜೂಕತೆಯಿಂದ ಕಟ್ಟಿದಂತಹ ಒಂದು ಕಟ್ಟಡ. ಗೋಪುರವೂ ಬೀಳುತ್ತದೆ. ಮಾನವ ನಿರ್ಮಿತವಾದುದು ಪ್ರತಿಯೊಂದು ಬೀಳುತ್ತದೆ. ಆದರೆ ದೇವರ ವಾಕ್ಯ ಶಾಶ್ವತವಾಗಿ ಉಳಿಯುತ್ತದೆ. ಇದನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಜೀವನ ನಂದನವಾಗುತ್ತದೆ. ಸದಾ
ಅಳಿಯದೆ ಉಳಿಯುವಂತಹ ಆ ದೇವರ ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಮನ್ನಣೆಯನ್ನ ಕೊಟ್ಟು ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನ ಮಾಡೋಣ. ದೇವರ ವಾಕ್ಯದ ಮೂಲಕ ನಮ್ಮ ಜೀವನ ಬದಲಾಗಲಿ. ದೇವರ ವಾಕ್ಯದ ಮೂಲಕ ನಮ್ಮ ಜೀವನ ನಂದನವಾಗಲಿ. ದೇವರ ವಾಕ್ಯದ ಮೂಲಕ ನಮ್ಮ ಜೀವನದಲ್ಲಿ ಸತ್ಫಲಗಳನ್ನ ನಾವೆಲ್ಲರೂ ಬೆಳೆಯುವಂತಾಗಲಿ. ಇಂತಹ ವರದಾನ ಪ್ರಭು ಯೇಸು ಕ್ರಿಸ್ತರು ಅವರ ವಾಕ್ಯದ ಮೂಲಕ, ಅವರ ವಾಕ್ಯದ ಶಕ್ತಿಯ ಮೂಲಕ ನಮಗೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.